ವೆಲ್ಕಮ್ ಟು ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್. ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ 7th ಸ್ಟ್ಯಾಂಡರ್ಡ್ ಸೈನ್ಸ್ ಕ್ಯೂರಿಯಾಸಿಟಿ ಚಾಪ್ಟರ್ 2 ನಲ್ಲಿ ಬರ್ತಕ್ಕಂಥ ಎಲ್ಲ ಟೇಬಲ್ಸ್ಗಳು ಮತ್ತು ಕ್ವಶನ್ಸ್ಗಳಿಗೆ ಉತ್ತರವನ್ನ ನೋಡ್ತಕ್ಕಂಥ ಒಂದು ಪ್ರಯತ್ನವನ್ನ ಈ ವಿಡಿಯೋದ ಮೂಲಕ ನಾವು ಮಾಡ್ತಾ ಹೋಗೋಣ. ಚಾಪ್ಟರ್ 2 ಎಕ್ಸ್ಪ್ಲೋರಿಂಗ್ ಸಬ್ಸ್ಟೆನ್ಸಸ್ ಅಸಿಡಿಕ್, ಬೇಸಿಕ್ ಅಂಡ್ ನ್ಯೂಟ್ರಲ್. ಇದರಲ್ಲಿ ಈಗ ಪೇಜ್ ನಂಬರ್ 9 ಅಲ್ಲಿ ಒಂದು ಟೇಬಲ್ ಬರುತ್ತೆ. 2.1 Testing the nature of samples with blue and red litmus paper. ಬ್ಲೂ ಮತ್ತು ರೆಡ್ ಲಿಟ್ಮಸ್ ಪೇಪರ್ ಅನ್ನ ಬಳಸಿಕೊಂಡು ನಾವು ಅದು ಯಾವ ರೀತಿ ಈ ಒಂದು ಸ್ಯಾಂಪಲ್ಸ್ಗಳನ್ನ ಏನು ಕೊಟ್ಟಾರೆ, ಲೆಮನ್ ಜ್ಯೂಸ್ ಅಂದ್ರೆ ನಿಂಬೆ ರಸ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಒಂದು ಹನಿ ಮಾದರಿ ದ್ರಾವಣನ ಹಾಕಿದ ನಂತರ ನೀಲಿ ಲಿಟ್ಮಸ್ ಕಾಗದ ಯಾವ ಬಣ್ಣಕ್ಕೆ ಬರುತ್ತೆ, ಇಲ್ಲಿ ಕೆಂಪು ಲಿಟ್ಮಸ್ ಕಾಗದ ಯಾವ ಬಣ್ಣಕ್ಕೆ ಬರುತ್ತೆ. ಯಾವ್ದನ್ನ ಆ ಲೆಮನ್ ಜ್ಯೂಸ್ನ ಒಂದು ಹನಿಯಲ್ಲಿ ನೀಲಿ ಲಿಟ್ಮಸ್ಗೆ ಹಾಕಿದಾಗ ಯಾವ ಕಲರ್ ಬರುತ್ತೆ, ಕೆಂಪು ಲಿಟ್ಮಸ್ಗೆ ಹಾಕಿದಾಗ ಯಾವ ಕಲರ್ ಬರುತ್ತೆ ಅಂತಕ್ಕಂಥದ್ದು ಈ ಒಂದು ಟೇಬಲ್ ನಲ್ಲಿ ಇದೆ. ಸುಮಾರು ಒಂದು 11 ಸಬ್ಸ್ಟೆನ್ಸಸ್ ಕೊಟ್ಟವನೆ, ಅದನ್ನ ನಾವು ನೋಡ್ತಾ ಹೋಗೋಣ. ಪೇಜ್ ನಂಬರ್ 9, ನೇಮ್ ಆಫ್ ದ ಸ್ಯಾಂಪಲ್ ಲೆಮನ್ ಜ್ಯೂಸ್, ಕಲರ್ ಆಫ್ ಬ್ಲೂ ಲಿಟ್ಮಸ್ ಪೇಪರ್ ಆಫ್ಟರ್ ಡ್ರಾಪ್. ಒಂದು ಹನಿ ನೀಲಿ ಲಿಟ್ಮಸ್ ಕಾಗದ ಮೇಲೆ ಹಾಕಿದಾಗ ಯಾವ ಕಲರ್ ಬರುತ್ತೆ, ಕೆಂಪು ಲಿಟ್ಮಸ್ ಕಾಗದ ಮೇಲೆ ಹಾಕಿದಾಗ ಯಾವ್ದು ಬರುತ್ತೆ. ಲೆಮನ್ ಜ್ಯೂಸ್ ಟರ್ನ್ಸ್ ರೆಡ್, ರಿಮೈನ್ಸ್ ರೆಡ್. ಸೋಪ್ ಸೊಲ್ಯೂಷನ್ ರಿಮೈನ್ಸ್ ಬ್ಲೂ, ಟರ್ನ್ಸ್ ಬ್ಲೂ. ಆಮ್ಲ ಜ್ಯೂಸ್ ಟರ್ನ್ಸ್ ರೆಡ್, ರಿಮೈನ್ಸ್ ರೆಡ್. ಟರ್ಮರಿನ್ ವಾಟರ್ ಟರ್ನ್ಸ್ ರೆಡ್, ರಿಮೈನ್ಸ್ ರೆಡ್ ಆಗೇ ಇರುತ್ತೆ. ವಿನೆಗರ್ ಟರ್ನ್ಸ್ ರೆಡ್, ರಿಮೈನ್ಸ್ ರೆಡ್ ಆಗೇನೆ ಇರುತ್ತೆ. ನೆಕ್ಸ್ಟ್ ಬೇಕಿಂಗ್ ಸೋಡಾ ಸೊಲ್ಯೂಷನ್ remains blue, turns blue. Lime water remains blue, turns blue. Tap water remains blue, no changes, remains red and no changes. Washing powder solution remains blue, turns blue. Sugar solution remains blue, remains red agene irutte. Salt solution remains blue, remains red ಅಂದ್ರೆ ನೋ ಚೇಂಜಸ್ ಅಂತೇಳಿ. ರಿಮೈನ್ಸ್ ಅಂದ್ರೆ ಅದೇ ಏನು ಇರುತ್ತೆ ಅದು ಬ್ಲೂ ಇದ್ರೆ ಬ್ಲೂನೇ ಇರುತ್ತೆ, ರೆಡ್ ಇದ್ರೆ ರೆಡ್ ಇರುತ್ತೆ. ಪೇಜ್ ನಂಬರ್ 9 ನಲ್ಲಿ ಬರ್ತಕ್ಕಂಥ ಮತ್ತೊಂದು ಟೇಬಲ್ 2.2 ಗ್ರೂಪಿಂಗ್ ಸ್ಯಾಂಪಲ್ಸ್ ಟೆಸ್ಟೆಡ್ ಇನ್ ಟೇಬಲ್ 2.1. ಟೇಬಲ್ 2.1 ನಲ್ಲಿ ಏನ್ ಟೆಸ್ಟ್ ಮಾಡ್ತಾರೆ ಅದನ್ನು ಗ್ರೂಪ್ ಮಾಡಿ ಯಾವ್ಯಾವುದು ಅಸಿಡಿಕ್ ಯಾವುದು, ಬೇಸಿಕ್ ಯಾವುದು, ನ್ಯೂಟ್ರಲ್ ಯಾವುದು ಅಂತ ನೋಡಿ. ಅಸಿಡಿಕ್ ಗ್ರೂಪ್ ಎ ಲೆಮನ್ ಜ್ಯೂಸ್, ಆಮ್ಲ ಜ್ಯೂಸ್, ಟ್ಯಾಮರಿಂಡ್ ವಾಟರ್, ವಿನೆಗರ್ ಇವೆಲ್ಲವೂ ಕೂಡ ಅಸಿಡಿಕ್ ಆಮ್ಲಗಳು. ಸೋಪ್ ಸೊಲ್ಯೂಷನ್, ಬೇಕಿಂಗ್ ಸೋಡಾ ಸೊಲ್ಯೂಷನ್, ಲೈಮ್ ವಾಟರ್, ವಾಷಿಂಗ್ ಪೌಡರ್ ಸೊಲ್ಯೂಷನ್ ಇವೆಲ್ಲವೂ ಕೂಡ ಬೇಸಿಕ್ಸ್ ಪ್ರತ್ಯಾಮ್ಲಗಳು. ಟ್ಯಾಪ್ ವಾಟರ್, ಶುಗರ್ ಸೊಲ್ಯೂಷನ್, ಸಾಲ್ಟ್ ಸೊಲ್ಯೂಷನ್ ನ್ಯೂಟ್ರಲ್ಸ್ ತಟಸ್ಥಗಳು. ನೆಕ್ಸ್ಟ್ ಪೇಜ್ ನಂಬರ್ 11 ಸಬ್ಸ್ಟೆನ್ಸ್ ನೇಮ್. ಲೆಮನ್ ಇದೆ, ಮೋಸ್ಟ್ ಕಾಮನ್ ಆಸಿಡಿಕ್ ಪ್ರೆಸೆಂಟ್ ಸಿಟ್ರಿಕ್ ಆಸಿಡ್. ಲೆಮನ್ ಅಲ್ಲಿ ಯಾವುದು ಸಿಟ್ರಿಕ್ ಆಸಿಡ್ ಇರುತ್ತೆ. ಕರ್ಡ್ ಅಲ್ಲಿ ಲ್ಯಾಕ್ಟಿಕ್ ಆಸಿಡ್, ಟ್ಯಾಮರಿನ್ ಟಾರ್ಟಾರಿಕ್ ಆಸಿಡ್ ಅಂಡ್ ವಿನೆಗರ್ ಅಲ್ಲಿ ಅಸಿಡಿಕ್ ಆಸಿಡ್. Next page number 13 testing the nature of samples with red rose extract. 2.3 ಮಾದರಿಗಳ ಸ್ವಭಾವವನ್ನು ಕೆಂಪು ಗುಲಾಬಿ ಸಾರದಿಂದ ಪರೀಕ್ಷಿಸುವುದು. ನಾವು ಇಲ್ಲಿ ರೆಡ್ ರೋಸ್ ಎಕ್ಸ್ಟ್ರಾಕ್ಟ್ ಅನ್ನ ಬಳಸಿ ಇವುಗಳ ಒಂದು ಬಣ್ಣವನ್ನ ಮಾದರಿಗೆ ಸೇರಿಸಿದ ನಂತರ ಗುಲಾಬಿ ಸಾರದ ಬಣ್ಣ ಯಾವುದು, ವಸ್ತುವಿನ ಸ್ವಭಾವ ಏನದು, ಅಸಿಡಿಕ್ಕ ಬೇಸಿಕ್ಕ ಏನು ಅಂತಕ್ಕಂಥದ್ದನ್ನ ನೋಡೋಣ. ಲೆಮನ್ ಜ್ಯೂಸ್ ನಾವು ಇದು ಗುಲಾಬಿ ಸಾರದ ಬಳಸಿದಂಥ ಸಂದರ್ಭದಲ್ಲಿ ಅದು ಡಾರ್ಕ್ ಪಿಂಕ್ ಬರುತ್ತೆ ಅಥವಾ ರೆಡ್ ಬರುತ್ತೆ, ಹಾಗಾದ್ರೆ ಅದೇನು ಅಸಿಡಿಕ್. ಸೋಪ್ ಸೊಲ್ಯೂಷನ್ ಗ್ರೀನ್ ಕಲರ್ ಅದು ಬೇಸಿಕ್. ಆಮ್ಲ ಜ್ಯೂಸ್ ಡಾರ್ಕ್ ಪಿಂಕ್ ಅಥವಾ ರೆಡ್ ಬರುತ್ತೆ, ಅದು ಅಸಿಡಿಕ್. ಬೇಕಿಂಗ್ ಸೋಡಾ ಸೊಲ್ಯೂಷನ್ ಗ್ರೀನ್ ಬರುತ್ತೆ, ಅದು ಬೇಸಿಕ್. ಟ್ಯಾಪ್ ವಾಟರ್ ಏನು ಕೂಡ ಚೇಂಜಸ್ ಆಗಲ್ಲ, ಸೊ ಚೇಂಜಸ್ ಆಗಲ್ಲ ಅಂದ್ರೆ ಅದು ನ್ಯೂಟ್ರಲ್ ಆಗಿರುತ್ತೆ. ಟೇಬಲ್ 4 ಪೇಜ್ ನಂಬರ್ 15 ಅರಿಶಿಣ ಕಾಗದದಿಂದ ಮಾದರಿಗಳ ಸ್ವರೂಪವನ್ನು ಪರೀಕ್ಷಿಸುವುದು. ನೇಮ್ ಆಫ್ ದ ಸ್ಯಾಂಪಲ್ಸ್ ಮಾದರಿಗಳು. ಕಲರ್ ಆಫ್ ಟರ್ಮರಿಕ್ ಪೇಪರ್ ಆಫ್ಟರ್ ಡ್ರಾಪ್. ನಾವು ಅರಿಶಿಣ ಕಾಗದದಿಂದ ಇದನ್ನ ಚೆಕ್ ಮಾಡ್ತಾ ಹೋಗೋಣ. ಲೆಮನ್ ಜ್ಯೂಸ್ ನೋ ಚೇಂಜಸ್, ರಿಮೈನ್ಸ್ ಎಲ್ಲೋ ಇರುತ್ತಲ್ಲ ಅದು ಹಂಗೆ ಇರುತ್ತೆ. ಸೋಪ್ ಸೊಲ್ಯೂಷನ್ ಟರ್ನ್ಸ್ ರೆಡ್ ಅಥವಾ ರೆಡ್ಡಿಶ್ ಬ್ರೌನ್. ಆಮ್ಲ ಜ್ಯೂಸ್ ನೋ ಚೇಂಜ್, ರಿಮೈನ್ಸ್ ಅದು ಹೇಗಿರುತ್ತೆ ಹಾಗೇನೆಯಾ. ಬೇಕಿಂಗ್ ಸೋಡಾ ಸೊಲ್ಯೂಷನ್ ಟರ್ನ್ಸ್ ರೆಡ್. ಶುಗರ್ ಸೊಲ್ಯೂಷನ್ ನೋ ಚೇಂಜಸ್. ನೋಡಿ ಪೇಜ್ ನಂಬರ್ 20 ಮತ್ತು 21 ನಲ್ಲಿ ಬರ್ತಕ್ಕಂಥ ಅಭ್ಯಾಸದ ಪ್ರಶ್ನೆಗಳು ಏನು. ಲೆಟ್ ಅಸ್ ಎನ್ಹಾನ್ಸ್ ಅವರ್ ಲರ್ನಿಂಗ್.
ನಮ್ಮ ಕಲಿಕೆಯನ್ನು ವಿಸ್ತರಿಸಿಕೊಳ್ಳೋಣ. ಎ ಸೊಲ್ಯೂಷನ್ ಟರ್ನ್ಸ್ ದ ರೆಡ್ ಲಿಟ್ಮಸ್ ಪೇಪರ್ ಟು ಬ್ಲೂ. ಎಕ್ಸೆಸ್ ಅಡಿಷನ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಸೊಲ್ಯೂಷನ್ ವುಡ್ ರಿವರ್ಸ್ ದ ಚೇಂಜಸ್. 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಆ 4 ಆಪ್ಷನ್ಸ್ಲಿ ಕರೆಕ್ಟ್ ಆನ್ಸರ್ ವಿನೆಗರ್. ಅದಕ್ಕೆ ರೀಸನ್ ಏನು ಅಂತಲೂ ಕೂಡ ಇಲ್ಲಿ ಪಟ್ಟಿ ಮಾಡಲಾಗಿದೆ, ತಾವು ಅದನ್ನು ಓದ್ಕೋಬಹುದು. ನೆಕ್ಸ್ಟ್ ಕ್ವಶನ್ ನಂಬರ್ 2. ಯು ಆರ್ ಪ್ರೊವೈಡೆಡ್ ವಿತ್ 3 ಅನ್ನೋನ್ ಸೊಲ್ಯೂಷನ್ ಲೇಬಲ್ಡ್ ABC. ABC ಅಂತ ಗುರ್ತು ಮಾಡಿರ್ತಕ್ಕಂಥ 3 ಅಪರಿಚಿತ ದ್ರಾವಣಗಳನ್ನು ನೀಡಲಾಗಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ಸೀಕ್ವೆನ್ಸ್ ಫಾರ್ ದ ನೇಚರ್ ಆಫ್ ಸೊಲ್ಯೂಷನ್ಸ್ ABC. ನೋಡಿ, ಅದರ ಸ್ವಭಾವ ಯಾವುದು ABCಗಳ ಅಂತಕ್ಕಂಥದ್ದು. ಕರೆಕ್ಟ್ ಆನ್ಸರ್ 4th ಒನ್, ಬೇಸಿಕ್, ಬೇಸಿಕ್ ಮತ್ತು ಬೇಸಿಕ್. ಇನ್ನು ಕ್ವಶನ್ ನಂಬರ್ 3. ಅಬ್ಸರ್ವ್ ದ ಅನಾಲಿಸಿಸ್ ಫಿಗರ್ಸ್ 2.13, 2.14 and 2.15 in which red rose extract paper strips are used. Label the nature of solutions present in each of the container. ಇಲ್ಲಿ ಪ್ರತಿಯೊಂದು ದ್ರಾವಣಗಳ ಸ್ವಭಾವವನ್ನು ತಿಳಿಸಿ ಅಂತ ಹೇಳಿದರೆ, ನಾವು ಫಿಗರ್ 2.13 ಅಸಿಡಿಕ್ ಸೊಲ್ಯೂಷನ್. ದ ಪೇಪರ್ ಸ್ಟ್ರಿಪ್ ಚೇಂಜಸ್ ಟು ಎ ಡಾರ್ಕ್ ಪಿಂಕ್ ಆರ್ ರೆಡ್ಡಿಶ್ ಶೇಡ್. 2.14 basic solution. The paper strip turns to a distinct green color. 2.15 neutral solution. The paper strip shows no change in its color. So question number 4. A liquid sample from the laboratory was tested using various indicator. Red litmus, no changes. Blue litmus, turned red. Turmeric, no change. Identify the nature of the liquid and justify your answer. ಏನು ಸ್ಯಾಂಪಲ್ ಲಿಕ್ವಿಡ್ ಅನ್ನು ಕೊಟ್ಟಿದ್ದಾರೆ, ಅದು ಆಮ್ಲೀಯನೋ ಅಥವಾ ಪ್ರತ್ಯಾಮ್ಲೀಯನೋ ಅಂತ ಹೇಳ್ಬೇಕು, ಮತ್ತು ಅದಕ್ಕೆ ನಾವು ಸಮರ್ಥನೆಯನ್ನು ಕೂಡ ಕೊಡಬೇಕು ನಮ್ಮ ಆನ್ಸರ್ಗೆ. ನೋಡಿ, ನೇಚರ್ ಅಸಿಡಿಕ್, ಅದು ಆಮ್ಲ. ಜಸ್ಟಿಫಿಕೇಶನ್ ಏನು ಸಮರ್ಥನೆ ಕೊಡ್ತೀವಿ ನಾವು? ದ ಡಿಫೈನಿಂಗ್ ಟೆಸ್ಟ್ ಫಾರ್ ಆನ್ ಅಸಿಡಿಕ್ ಈಸ್ ದಟ್ ಇಟ್ ಟರ್ನ್ಸ್ ಬ್ಲೂ ಲಿಟ್ಮಸ್ ಪೇಪರ್ ರೆಡ್. Since acids have no effect on red litmus and do not alter the yellow color of turmeric paper, all test results perfectly match an acidic substance. ನೋಡಿ, ಮಾನ್ಯ ಈಸ್ ಬ್ಲೈಂಡ್ ಫೋಲ್ಡೆಡ್, ಅಂದ್ರೆ ಅವಳ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಲಾಗಿದೆ. ಶಿ ಈಸ್ ಗಿವನ್ 2 unknown solution to test determine whether they are acidic or basic. ಕಣ್ಣಿ ಬಟ್ಟೆಯನ್ನು ಕಟ್ಟಿ 2 ದ್ರಾವಣಗಳನ್ನು ಕೊಟ್ಟಿದ್ದಾರೆ, ಅದು ಬೇಸಿಕ್ ಅಸಿಡಿಕ್ ಅಂತೇಳಿ ಚೆಕ್ ಮಾಡಕ್ಕೆ. ವಿಚ್ ಇಂಡಿಕೇಟರ್ ಶುಡ್ ಮಾನ್ಯ ಯೂಸ್ ಟು ಟೆಸ್ಟ್ ದ ಸೊಲ್ಯೂಷನ್ ಅಂಡ್ ವೈ? ಯಾವ ಒಂದು ಇಂಡಿಕೇಟರ್ನ ಬಳಸಿ ಅದು ಅಸಿಡಿಕ್ ಅಥವಾ ಬೇಸಿಕ್ ಅಂತ ಹೇಳ್ತಾಳೆ? ಮಾನ್ಯ ಶುಡ್ ಯೂಸ್ ಆನ್ ಆಲ್ಫ್ಯಾಕ್ಟರಿ ಇಂಡಿಕೇಟರ್ ಸಚ್ ಆಸ್ ಆನಿಯನ್ ಸ್ಟ್ರಿಪ್ಸ್ ಆರ್ ವೆನಿಲಾ ಎಕ್ಸ್ಟ್ರಾಕ್ಟ್. ಸಿನ್ಸ್ Manya is blindfolded, she can't see visual color change from indicators like litmus or turmeric. ಕಲರ್ ಚೇಂಜ್ ಆಗೋದನ್ನು ನೋಡಲಿಕ್ಕೆ ಬಟ್ಟೆನ ಕಟ್ಟಲಾಗಿದೆ. ಹಾಗಾಗಿ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಚೇಂಜ್ ದೇರ್ ಕ್ಯಾರೆಕ್ಟರಿಸ್ಟಿಕ್ ಸ್ಮೆಲ್ ಡಿಪೆಂಡಿಂಗ್ ಆನ್ ವೆದರ್ ದೇ ಆರ್ ಮಿಕ್ಸ್ಡ್ ವಿತ್ ಆನ್ ಅಸಿಡಿಕ್ ಆರ್ ಎ ಬೇಸ್, ಅಲೋಯಿಂಗ್ ಅರ್ ಟು ಐಡೆಂಟಿಫೈ ದ ಸೊಲ್ಯೂಷನ್ ಯೂಸಿಂಗ್ ಅರ್ ಸೆನ್ಸ್ ಆಫ್ ಸ್ಮೆಲ್ ಮೂಲಕ ಅವಳು ಇಲ್ಲಿ ಕಂಡು ಹಿಡಿತಾಳೆ. Question number 6. Suggest various materials which can be used for writing the secret message and what color be in the spray bottle. Make a table of combinations and the color obtained. ನೋಡಿ, ಒಂದು ಬಿಳಿ ಹಾಳೆಯನ್ನು ನೀಡಲಾಗಿದೆ, ಅದರ ಮೇಲೆ ಏನಾದರೂ ಕೂಡ ವಿಚಾರಗಳನ್ನು, ಸಂದೇಶವನ್ನು ಬರೀಬಹುದು. ನಂತರ ಆ ಒಂದು ಬಾಟ್ಲಿಯಲ್ಲಿ ಒಂದಷ್ಟು ಲಿಕ್ವಿಡ್ ಅನ್ನು ನೀಡಲಾಗಿದೆ. ಸೊ ನಾವೀಗ ಕಂಡುಹಿಡಿಬೇಕು, ಅಂದರೆ ಆ ಸಿಂಪಡಿಸುವ ಸೀಸೆಯಲ್ಲಿ ಏನಿರಬಹುದು ಅಂತಕ್ಕಂಥದನ್ನ ಕಂಡುಹಿಡಿಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಸಂಭಾವ್ಯ ಸಂಯೋಜನೆಗಳನ್ನು ನೀಡಲಾಗಿದೆ. ಅದರ ಕಲರ್ ಏನು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಮೆಟೀರಿಯಲ್ ಯೂಸ್ ಟು ರೈಟ್ ಮೆಸೇಜ್. ನಾವು ಆ ಮೆಸೇಜನ್ನು ಬರೀಲಿಕ್ಕೆ ಏನು ಬರೆದರೆ ಬೇಕಿಂಗ್ ಸೋಡಾ ಸೊಲ್ಯೂಷನ್, ಅದು ಬೇಸಿಕ್ ಆಗಿದೆ. ಲಿಕ್ವಿಡ್ ಇನ್ ಸ್ಪ್ರೇ ಬಾಟ್ಲ್ ಟರ್ಮರಿಕ್ ಎಕ್ಸ್ಟ್ರಾಕ್ಟ್. ಸೊ ಕಲರ್ ಆಫ್ ದ ಮೆಸೇಜ್ ಒಬ್ಟೈನ್ಡ್ ಬ್ರೈಟ್ ರೆಡ್ ಬರುತ್ತೆ. ನಾವು ಮೆಟೀರಿಯಲ್ ಯೂಸ್ ಟು ರೈಟ್ ಮೆಸೇಜ್ ಬರಲಿಕ್ಕೆ ಲೆಮನ್ ಜ್ಯೂಸಿನ ಬಳಸಿದ್ರೆ ಬ್ಲೂ ಲಿಟ್ಮಸ್
ಸೊಲ್ಯೂಷನ್ ನಾವು ಇಂಡಿಕೇಟರ್ ಬಳಸಿದ್ರೆ ಅದು ರೆಡ್ ಕಲರ್ ಬರುತ್ತೆ. ಸೋಪ್ ಸೊಲ್ಯೂಷನ್ ರೆಡ್ ರೋಸ್ ಎಕ್ಸ್ಟ್ರಾಕ್ಟ್ ಅದು ಗ್ರೀನ್ ಕಲರ್ಗೆ ಬರುತ್ತೆ. ಇನ್ನು 7th ಒನ್ ಗ್ರೇಪ್ ಜ್ಯೂಸ್ ಅಂದರೆ ದ್ರಾಕ್ಷಿ ರಸ. ಗ್ರೇಪ್ ಜ್ಯೂಸ್ ವಾಸ್ ಮಿಕ್ಸ್ಡ್ ವಿತ್ ರೆಡ್ ರೋಸ್ ಎಕ್ಸ್ಟ್ರಾಕ್ಟ್. ಕೆಂಪು ಗುಲಾಬಿ ಸಾರದ ಜೊತೆಗೆ ದ್ರಾಕ್ಷಿ ರಸವನ್ನು ಬೆರೆಸಲಾಗಿದೆ. ದ ಮಿಕ್ಸ್ಚರ್ ಗಾಟ್ ಎ ಟಿಂಟ್ ಆಫ್ ರೆಡ್ ಕಲರ್. ಈ ಮಿಶ್ರಣವು ಕೆಂಪು ಬಣ್ಣದ ಛಾಯೆಯನ್ನು ಪಡೆಯುತ್ತೆ. ವಾಟ್ ವಿಲ್ ಹ್ಯಾಪನ್ ಇಫ್ ಬೇಕಿಂಗ್ ಸೋಡಾ ಈಸ್ ಆಡೆಡ್ ಟು ದಿಸ್ ಮಿಕ್ಸ್ಚರ್? ಜಸ್ಟಿಫೈ ಯುವರ್ ಆನ್ಸರ್. ಈ ಒಂದು ಮಿಕ್ಸ್ಚರ್ಗೆ ನಾವು ಬೇಕಿಂಗ್ ಸೋಡಾ ಏನಾದ್ರು ಸೇರಿಸಿದ್ರೆ ಏನಾಗುತ್ತೆ? ನಿಮ್ಮ ಉತ್ತರ ಏನು? ದ ರೆಡ್ ಕಲರ್ ವಿಲ್ ಚೇಂಜ್ ಟು ಗ್ರೀನ್ ಕಲರ್. ರೆಡ್ ಕಲರ್ ಏನಾಗುತ್ತೆ? ಗ್ರೀನ್ ಕಲರ್ಗೆ ಚೇಂಜ್ ಆಗುತ್ತೆ. ಯಾಕೆ? ಜಸ್ಟಿಫಿಕೇಶನ್ ಏನಂದ್ರೆ ಗ್ರೇಪ್ ಜ್ಯೂಸ್ ಈಸ್ ನ್ಯಾಚುರಲಿ ಅಸಿಡಿಕ್ ವಿಚ್ ಟರ್ನ್ಸ್ ದ ರೆಡ್ ರೋಸ್ ಇಂಡಿಕೇಟರ್ red. When basic baking soda is added, it neutralizes the acid. Adding an excess of baking soda makes the solution basic, which changes the red rose extract color to green. Green ಗೆ change ಆಗುತ್ತೆ. Question number 8. Kirti wrote a secret message to her grandmother using orange juice. ಆರೆಂಜ್ ಜ್ಯೂಸ್ ಬಳಸಿ ಅವರ ಅಜ್ಜಿಗೆ ಒಂದು ಸೀಕ್ರೆಟ್ ಮೆಸೇಜ್ ಅನ್ನು ಬರೆದ್ಲು. ಹೌ ಕ್ಯಾನ್ ಅವರ್ ಗ್ರ್ಯಾಂಡ್ ಮದರ್ ರಿವೀಲ್ ದ ಮೆಸೇಜ್? ಗ್ರ್ಯಾಂಡ್ ಮದರ್ ಹೆಂಗ್ ಕಂಡುಹಿಡಿಬೇಕು ಮೆಸೇಜ್ ಅನ್ನ? ವಿಚ್ ಇಂಡಿಕೇಟರ್ ವುಡ್ ಯು ಯೂಸ್ ಟು ಮೇಕ್ ಇಟ್ ವಿಸಿಬಲ್? ಅದು ವಿಸಿಬಲ್ ಆಗಬೇಕು ಅಂದ್ರೆ, ಕಣ್ಣಿಗೆ ಕಾಣಬೇಕು ಅಂದ್ರೆ ಯಾವ ಇಂಡಿಕೇಟರ್ ಬಳಸಬೇಕು? ಆನ್ಸರ್: ದ ಗ್ರ್ಯಾಂಡ್ ಮದರ್ ಕ್ಯಾನ್ ಮೇಕ್ ದ ಮೆಸೇಜ್ ವಿಸಿಬಲ್ by spraying it with blue litmus solution or by gently eating the paper. ನಿಧಾನ ಪೇಪರ್ನ ಈಟ್ ಕೂಡ ಮಾಡಿ ಅದನ್ನು ನೋಡಬಹುದು. ಎಕ್ಸ್ಪ್ಲನೇಷನ್: ಆರೆಂಜ್ ಜ್ಯೂಸ್ ಇಸ್ ಅಸಿಡಿಕ್. Spraying the blue litmus solution will turn red exactly where the words were written. Alternatively, ಇನ್ನೊಂದು ವಿಧಾನದಲ್ಲಿ ಏನು ಮಾಡಬಹುದು? ಈಟಿಂಗ್ causes the citric acid to caramelize and turn brown, making the writing fully readable. ಓದೋ ರೀತಿಯಲ್ಲಿ ಅದು ಕಣ್ಣಿಗೆ ಕಾಣಿಸುತ್ತೆ. How can natural indicators to be prepared? ನ್ಯಾಚುರಲ್ ಇಂಡಿಕೇಟರ್ನ ಯಾವ ರೀತಿ ಪ್ರಿಪೇರ್ ಮಾಡಬಹುದು? ಎಕ್ಸ್ಪ್ಲೈನ್ ಬೈ ಗಿವಿಂಗ್ ಆನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ಮೂಲಕ ವಿವರಣೆಯನ್ನು ನೀಡಿ. ನ್ಯಾಚುರಲ್ ಇಂಡಿಕೇಟರ್ಸ್ ಆರ್ ಮೇಡ್ ಬೈ ಎಕ್ಸ್ಟ್ರಾಕ್ಟಿಂಗ್ ಪಿಗ್ಮೆಂಟ್ಸ್ ಫ್ರಮ್ colored parts of plants like flowers, fruits or roots using hot water or alcohol ಬಳಸಿ ನಾವು ಮಾಡಬಹುದು. ಕ್ವಶನ್ ನಂಬರ್ 10. 3 liquids are given to you. 3 ಲಿಕ್ವಿಡ್ ಅನ್ನು ಕೊಡಲಾಗಿದೆ. ವಿನೆಗರ್, ಬೇಕಿಂಗ್ ಸೋಡಾ ಸೊಲ್ಯೂಷನ್ ಅಂಡ್ ಶುಗರ್ ಸೊಲ್ಯೂಷನ್. ಕ್ಯಾನ್ ಯು ಐಡೆಂಟಿಫೈ ದೆಮ್ ಓನ್ಲಿ ಯೂಸಿಂಗ್ ಟರ್ಮರಿಕ್ ಪೇಪರ್? ಎಕ್ಸ್ಪ್ಲೈನ್. ಬರೀ ಟರ್ಮರಿಕ್ ಪೇಪರ್ನ ಬಳಸಿಕೊಂಡು ನೀವು ಅದನ್ನ ಕಂಡುಹಿಡಿತೀರಾ? Answer: yes, they can be identified step by step. ಏನು? Test all 3 liquids directly on turmeric paper. The liquid that turns the yellow turmeric paper red is the baking soda solution. Yellow ಇದ್ದದ್ದು ರೆಡ್ ಆಯ್ತು ಅಂದ್ರೆ ಅದು ಬೇಕಿಂಗ್ ಸೋಡಾ ಸೊಲ್ಯೂಷನ್. Take 2 separate samples of the identified baking soda solution and add a few drops of the remaining 2 liquids to them separately. Test these mixtures back on turmeric paper. The liquid that neutralizes the base, meaning the mixture no longer turns turmeric paper red, is vinegar. The liquid that leaves the base unaffected is the neutral sugar solution. The extract of red rose, ಕೆಂಪು ಗುಲಾಬಿ ಸಾರ, turns the liquid X to green. What will the nature of liquid X be? What will happen when excess of amla juice is added to liquid X? Liquid X ಗೆ ಆಮ್ಲ ಜ್ಯೂಸ್, ನೆಲ್ಲಿ ರಸಂ ಸೇರಿಸಿದಾಗ ಏನಾಗುತ್ತೆ? ಆನ್ಸರ್: liquid X is basic. When excess amla juice is added, the color will change from green to red. Observe and analyze the information given in the following flow chart. Complete the missing information. ಒಂದು ಫ್ಲೋ ಚಾರ್ಟ್ ಅನ್ನ ಟೆಕ್ಸ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಕಾಂಟೆಕ್ಸ್ಟ್ ಏನು? ಇಮೇಜ್
Imagine a garden with plants showing sign of poor health. ಅವು ಕುಂದಿದ ಆರೋಗ್ಯದ ಲಕ್ಷಣ ಹೊಂದಿರತಕ್ಕಂಥ ಸಸ್ಯಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ಸಾಯಿಲ್ ಕಂಡೀಷನ್ ಅನಾಲಿಸಿಸ್. ದ ಸಾಯಿಲ್ ಕ್ಯಾನ್ ಬಿ ಅಸಿಡಿಕ್ ಇನ್ ನೇಚರ್ ಆರ್ ದ ಸಾಯಿಲ್ ಕ್ಯಾನ್ ಬಿ ಬೇಸಿಕ್ ಇನ್ ನೇಚರ್. ಎರಡು ಆಗಿರ್ಬೋದು, ಒಂದು ಅಸಿಡಿಕ್ ಆಗಿರ್ಬೋದು, ಇನ್ನೊಂದು ಬೇಸಿಕ್ ಆಗಿರ್ಬೋದು. ಟೆಸ್ಟಿಂಗ್ ಇಂಡಿಕೇಟರ್. ವಿಚ್ ಇಂಡಿಕೇಟರ್ ಕ್ಯಾನ್ ಬಿ ಯೂಸ್ ಟು ಟೆಸ್ಟ್ ದ ನೇಚರ್ ಆಫ್ ದ ಸಾಯಿಲ್? ಲಿಟ್ಮಸ್ ಸೊಲ್ಯೂಷನ್ ಆರ್ ರೆಡ್ ರೋಸ್ ಎಕ್ಸ್ಟ್ರಾಕ್ಟ್. ಟ್ರೀಟ್ಮೆಂಟ್ 1 ಏನು ಕೊಡ್ಬೋದು? ಆಮ್ಲೀಯ ಮಣ್ಣನ್ನು ಡ್ಯಾಶ್ ಮೂಲಕ ಸಂಸ್ಕರಿಸಬಹುದು. ದ ಅಸಿಡಿಕ್ ಸಾಯಿಲ್ ಕ್ಯಾನ್ ಬಿ ಟ್ರೀಟೆಡ್. ಅದು ಅಸಿಡಿಕ್ ಸಾಯಿಲ್ ಇದ್ರೆ ಟ್ರೀಟೆಡ್ ವಿತ್ ಲೈಮ್ ಅಂದರೆ ಕ್ಯಾಲ್ಸಿಯಂ ಆಕ್ಸೈಡ್ ವಿಚ್ ಈಸ್ ಬೇಸಿಕ್. The basic soil can be treated with organic matter which releases neutralizing acids.